ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಖಂಡಿಸಿ ಇದೀಗ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ ನಡೆದಿದೆ. ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪ ಪ್ರಕರಣ ಖಂಡಿಸಿ ಬಿಜೆಪಿ ಮಹಿಳಾ ಘಟಕದಿಂದ ಪ್ರತಿಭಟನೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಬಿಜೆಪಿ ಕಾರ್ಯಕರ್ತರು. ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆಗೆ ಯತ್ನವನ್ನ ನಡೆಸಿದ್ದಾರೆ. ಬ್ಯಾರಿಕೇಡ್ ಕಿತ್ತು ಹಾಕಿ ಬಿಜೆಪಿ ಕಾರ್ಯಕರ್ತರ ಹೋರಾಟ. ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಶೋಭಾ ನೇತೃತ್ವದಲ್ಲಿ ಧರಣಿಯನ್ನ ನಡೆಸಿದ್ದಾರೆ. ಪೊಲೀಸರು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಶುರುವಾಯಿತು. ಠಾಣೆಯೊಳಗೆ ಬಿಜೆಪಿ ಕಾರ್ಯಕರ್ತರನ್ನ ಬಿಡದಿದ್ದಕ್ಕೆ ಆಕ್ರೋಶ ಇಲ್ಲಿ ಭುಗಿಲೆತ್ತು. ಮಹಿಳಾ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಒಂದು ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಪೊಲೀಸರು ಅನ್ನುವಂತ ಆರೋಪ ಏನು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಧರಣಿಯನ್ನ ನಡೆಸೋಕೆ ರೆಡಿಯಾಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಪೊಲೀಸರು ಅರೆಸ್ಟ್ ಮಾಡುವಂತ ಟೈಮಲ್ಲಿ ಮಹಿಳಾ ಪೊಲೀಸರೇ ಹೋಗಿದ್ರು, ಇನ್ನು ಆ ಟೈಮಲ್ಲಿ ಯಾರು ಕೂಡ ವಿವಸ್ತ್ರಗೊಳಿಸಿಲ್ಲ, ಅದು ಅವರೇ ಆ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಅವ್ರು ಕೊಡ್ತಾ ಇರುವಂತದ್ದು ಬಿಜೆಪಿ ಕಡೆಯಿಂದ ಬರ್ತಾ ಇರುವಂತ ಇನ್ಫಾರ್ಮೇಶನ್ ಬೇರೆ ರೀತಿಯಾಗಿದೆ. ಹೀಗಾಗಿ ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಆದ್ರೆ ಇದೀಗ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ನಡೆಸಿದ್ದಾರೆ. ಈಗ ನೋಡಿ ಮಿಸ್ ಇನ್ಫಾರ್ಮೇಶನ್ ನಾನು ಕೇಳಕ್ ರೆಡಿ ಇಲ್ಲ. ಅಲ್ಲ ಕೇಳೋರ್ಗು ಕೇಳಿ, ಅಲ್ಲ ಹೇಳೋರ್ಗು ಕೇಳಿ ಒಂದು ನಿಮಿಷ. ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಅನ್ನೋದು ಸುಳ್ಳು. ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ ಅನ್ನೋದು ಸುಳ್ಳು. ಅದನ್ನ ನಾವೆಲ್ಲ ವೆರಿಫೈ ಮಾಡಿದೀವಿ. ಅದೇನಿದೆ ಅದನ್ನ ನಾನು ಹೇಳ್ತೀನಿ ನಿಮಗೆ ಬ್ರೀಫ್ ಮಾಡ್ತೀನಿ. ನೀವು ಕೂಡ ಪ್ಯಾನಲ್ ಪೊಲೀಸ್ ಸ್ಟೇಷನ್ ಸುಳ್ಳು. ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾಳೆ. ಯಾವ ರೀತಿ ಇದು ಒಳಗಡೆ ಬನ್ನಿ ಹೇಳಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಇದೇನು ಸುಜಾತ ಮೇಲೆ ಬಂದಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದಂತ ಟೈಮ್ನಲ್ಲಿ ಈ ವಿಚಾರ ಏನು ಮಹಿಳೆಯ ವಿವಸ್ತ್ರಗೊಳಿಸಿ ಅಲ್ಲಿ ಅವಮಾನಿಸಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಹೋರಾಟಕ್ಕೆ ಮುಂದಾಗಿರುವಂತದ್ದು, ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ವನಿತಾ, ಏನು ಅಂದ್ರೆ ಏನು ಇದು ಬೆಳಗ್ಗೆಯಿಂದ ಏನು ಘಟನೆ ನಡೀತಾ ಇದೆ, ಆ ಘಟನೆ ಹಿನ್ನೆಲೆ ಏನು ವ್ಯಾಪಕವಾಗಿ ಪೊಲೀಸರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅವರು ಏನು ಎಲ್ಲರೂ ಸೇರಿಕೊಂಡು ಮೊದಲು ಒಂದು ಸಭೆ ಮಾಡಿದ್ರು. ಸಭೆ ನಂತರ ಪೊಲೀಸ್ ಕಚೇರಿಗೆ ಕೇಶವಾಪುರ ಪೊಲೀಸ್ ಕಚೇರಿ ಒಂದು ಮುತ್ತಿಗೆ ಹಾಕಿದ್ರು. ಈ ಸಂದರ್ಭದಲ್ಲಿ ಪರಸ್ಪರ ಪೊಲೀಸರು ಮತ್ತು ಏನು ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರ ನಡುವೆ ವಾಗ್ದಾನ ವಾಗ್ದಾನ ಅಂದ್ರೆ ಸಂದರ್ಭದಲ್ಲಿ ನೀವು ಮಹಿಳೆಯರ ಮೇಲೆ ಈ ತರ ಒಂದು ದೌರ್ಜನ್ಯ ಮಾಡಿದ್ರಿ, ಹಲ್ಲೆ ಮಾಡಿದ್ರಿ, ನಮಗೂ ಬಂಧನ ಮಾಡ್ರಿ, ನಮಗೂ ಏನ್ ಕಾನೂನು ಪ್ರಕಾರ ಮಾಡ್ರಿ. ಯಾಕಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟು ಹೋಗಿದೆ. ಪೊಲೀಸರು ಏನ್ ಮಾಡಿದ್ರು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಹೀಗಾಗಿ ಅವಕಾಶ ವ್ಯಕ್ತಪಡಿಸಿ ನಮ್ಮನ್ನು ನೀವು ಬಂಧಿಸಿ ಅಂತ ಹೇಳಿ ಕಾರ್ಯಕರ್ತರೆಲ್ಲ ಸೇರಿ ಪೊಲೀಸ್ ಠಾಣೆಗೆ ನುಗ್ಗುವ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಅವ್ರಿಗೇನು ಏನು ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಸಹ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ವ್ಯಕ್ತಪಡಿಸಿ ಏನು ಬ್ಯಾರಿಕೇಡ್ ಇರ್ತಾವ ಆ ಬ್ಯಾರಿಕೇಡ್ ಕಿತ್ತು ಹೋಗುವಂತ ಪ್ರಯತ್ನ ಮಾಡಿದ್ರು. ಪೊಲೀಸ್ ಠಾಣೆಗೆ ನುಗ್ಗುವಂತ ಪ್ರಯತ್ನ ಮಾಡಿದ್ರು. ಹೀಗಾಗಿ ಕೆಲವು ಸಮಯ ಎಲ್ಲ ಗೊಂದಲ ವಾತಾವರಣ ನಿರ್ಮಾಣವಾಯಿತು. ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಈ ಬಗ್ಗೆ ನಾವು ಸಂಬಂಧಪಟ್ಟ ತನಿಖೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಂತೀವಿ ಅಂತ ಹೇಳಿದಾಗ ಸಮಾಧಾನ ಪಡಿಸಿ ಶಾಂತ ರೀತಿಯಿಂದ ಇದ್ದಾರೆ. ವನಿತಾ, ಧನ್ಯವಾದಗಳು ಆನಂದ್, ನಿಮ್ಮೆಲ್ಲ ಮಾಹಿತಿ.